ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಈ ದೇಶದಲ್ಲಿ ಇರತಕ್ಕಂತಹ ಜಾತಿ ವರ್ಣ ಇವುಗಳು ಬೇರೆ ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶಗಳಿದ್ದರೆ 2 ಅಥವಾ 3 ಧರ್ಮಗಳಿರ್ತವೆ ಅಷ್ಟೇ, ಜಾತಿ ಅಲ್ಲ. ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಬುದ್ಧಿಸ್ಟ್ ಇರ್ಬೋದು, ಮತ್ತು ಮುಸ್ಲಿಮ್ಸ್ ಇರ್ಬೋದು, ಮತ್ತು ಪರ್ಷಿಯನ್ ಇರ್ಬೋದು. ಇಷ್ಟೊಂದು 4-5 ಧರ್ಮಗಳು ಬಿಟ್ಟರೆ. ಆದರೆ ಈ ದೇಶದಲ್ಲಿ ಧರ್ಮ ಅಂತ ಒಂದು ಹೇಳಿದ್ರೆ ಆ ಧರ್ಮದಲ್ಲಿ ಸಾವಿರಾರು ಜಾತಿ. ಜಗಜ್ಯೋತಿ ಬಸವೇಶ್ವರ 12ನೇ ಶತಮಾನದಲ್ಲಿ ನಾವು ಇವತ್ತೇನು ಪಾರ್ಲಿಮೆಂಟ್ ಅಂತ ಹೇಳ್ತೀವೋ ಆ ಪಾರ್ಲಿಮೆಂಟ್ ರೀತಿಯೇ ಪ್ರಪಂಚ ಉಳಿದಿರೋದು ಕಾಯಕ ವಾಸಿಗಳಿಂದ. ಅಂದರೆ ಇವತ್ತಿನ ದಿವಸ ಈಗೇನಾದರೂ ನಾವೆಲ್ಲ ಬದುಕಿ ಉಳಿದಿದ್ರೆ ರೈತ ಬೆಳೆ ಬೆಳಿತಾನೆ, ನೇಗಿಲ ಬಡಗಿ ಮಾಡ್ತಾನೆ, ನೇಕಾರ ಬಟ್ಟೆ ಬೆಳೆಸ್ತಾನೆ. ಇವರೆಲ್ಲೂ ಕೂಡ ಕಾಯಕ ಸಮಾಜದಲ್ಲಿ ಇರ್ತಕ್ಕಂಥವ್ರು. ಮತ್ತು ಈ ಒಂದು ಮನುಷ್ಯ ಕುಲ ಉಳಿದು ಬೆಳೀಬೇಕಾದ್ರೆ ಈ ಕಾಯಕ ಸಮಾಜಗಳೇ ಈ ದಿನಗಳಲ್ಲೂ ಕೂಡ ಬರಬೇಕಾದ್ರೆ. ಯಾಕೆಂದರೆ ಎಲ್ಲ ವಾರಗಳು ಎಲ್ಲ ವೃತ್ತಿಗಳಿಗೆ ಕೂಡ ಎಲ್ಲ ದಿನ ಕೆಲಸ ಮಾಡ್ಬೋದು. ಇಷ್ಟು ಸಂಖ್ಯೆಯಲ್ಲಿ ಬಂದಿರೋದು ನನ್ನ ಪ್ರಕಾರ ಒಂದು 5,000 ಸಂಖ್ಯೆಗೆ ಸಮ ಅಂತ. ನಾವೆಲ್ಲ ಮಂಗಳವಾರ ಅಷ್ಟೇ ಕಾರ್ಯಕ್ರಮ. ಸವಿತಾ ಮಹರ್ಷಿಗಳು ಶಿವನ ದಿವ್ಯ ದೃಷ್ಟಿಯಿಂದ ಭೂಮಿಯಲ್ಲಿ ಅವತರಿಸಿದವರು. ವೇದದಲ್ಲಿ ನಾಮವೇದವನ್ನು ರಚಿಸಿದಂಥ ಮಹಾನ್ ಶ್ರೇಷ್ಠ ಜ್ಞಾನಿ ಅವರು. ಒಂದು ಕಡೆ ಆದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರೆಲ್ಲರಿಗೂ ಒಂದು ಸ್ಥಾನವಾದರೆ ಹಡಪದ ಅಪ್ಪಣ್ಣನಿಗೆ ಒಂದು ವಿಶೇಷ ಸ್ಥಾನ. ಮತ್ತೆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿ ಅವತ್ತಿನ ಅನುಭವ ಮಂಟಪದ ಆಡಳಿತದ ಚುಕ್ಕಾಣಿಯನ್ನು ಕೈಲಿಡಿದು ವಚನ ಸಾಹಿತ್ಯವನ್ನು ರಚಿಸಿ, ಅವರ ಪತ್ನಿಯವರು ಕೂಡ ವಚನ ಸಾಹಿತ್ಯ ರಚಿಸ್ತಾರೆ. ವಚನ ಸಾಹಿತ್ಯವನ್ನು ಬಸವಣ್ಣನವರ ಹೆಸರಿನಲ್ಲೇ ರಚಿಸ್ತಾರೆ, ಚನ್ನಬಸವಣ್ಣ ಅಂತ ಹೇಳ್ತೇವೆ. ಆ ದೃಷ್ಟಿಯಿಂದ ಇಬ್ಬರೂ ಕೂಡ ಈ ಏನು ನಮ್ಮ ಕೌಶಲ್ಯ ಪ್ರೇರಿತವಾದಂಥ ಕೇಶಾಲಂಕಾರಿ ಸಮುದಾಯ ಇದೆ, ಈ ಸಮುದಾಯದ 2 ಕಣ್ಣುಗಳು ಸವಿತಾ ಮಹರ್ಷಿಗಳು ಮತ್ತು ಹಡಪದ ಅಪ್ಪಣ್ಣನವರು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸಮಾಜವನ್ನು ಮೂಢನಂಬಿಕೆಗಳಿಂದ, ಅಸ್ಪೃಶ್ಯತೆಯಿಂದ ಈ ಸಮಾಜವನ್ನು, ಅಂದರೆ ನಿಮ್ಮ ಸಬರಿ ಅವ್ರ ಸಮಾಜ ಅಂತಲ್ಲ, ಇಡೀ ಸಮಾಜವನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಭಾಳ ಇಟ್ಕೊಂಡಿರ್ತಕ್ಕಂಥದ್ದು. ನಾನು ಅನ್ಕೊಂಡ ಮಟ್ಟಿಗೆ ಸಂವಿಧಾನವನ್ನು ಬರೆದಂಥವರು ಕೂಡ ಇವ್ರನ್ನ ಸ್ವಲ್ಪ ಕಾಪಿ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಮೈಂಡಲ್ಲಿ ಬಂತು. ತಗೋಣ, ಯಾಕೆ ಚಿಂತನೆಗಳು ನೋಡಿದೆ ನಾನು. ಚಿಂತನೆಗಳು ಬಹಳ ಚೆನ್ನಾಗಿದೆ. ಸುಮಾರು 250 ವಚನಗಳನ್ನ ಬರೆದಿದ್ದಾರೆ. ನಾವು ಒಂದೇ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ತಮ್ಮ. ಅವ್ರು ಹುಟ್ಟಿದ್ದೇನೆ ಅಂತ ಗೊತ್ತಾಗ ಯಾರು ಗೊತ್ತಿದ್ದೀವಿ ಹುಟ್ಟಿದ್ದೇನೆ ಅಂತ. ನಮಸ್ಕಾರ. ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ.